ಫ್ರೋಸನ್ ಶೋಲ್ಡರ್ ಇದನ್ನು ಯಾವ ತರ ಸರಿ ಮಾಡಬಹುದು? ಸಾಮಾನ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನೋಡಿದ್ರೆ ಯಾರತ್ರ ಸಹ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಆಂಟಿ ಇನ್ಫ್ಲಮೇಟರಿ, ಡೈಕ್ಲೋಫೆನಿಕ್, ಸೋಡಿಯಂ ಕೆಲವು ಜೆಲ್ಸ್ ಎಲ್ಲ ಬರುತ್ತೆ, ಅದನ್ನ ಅಪ್ಲೈ ಮಾಡ್ತಾರೆ, ಏನು ಇಂಪ್ರೂವ್ಮೆಂಟ್ ಸಿಗೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಆಗ್ತದೆ, ಪುನಃ ಶುರು ಆಗ್ತದೆ. ನಿಜವಾಗಿ ಹೇಳಿದ್ರೆ ಇದು ನಮ್ಮ ಈ ಗ್ಲೀನೋ ಹ್ಯೂಮೆರಲ್ ಜಾಯಿಂಟ್ ಕ್ಯಾಪ್ಸೂಲ್ ಇದೆ. ಈ ಕ್ಯಾಪ್ಸೂಲ್ ಅಲ್ಲಿ ಇರುವಂತದ್ದು ಒಂದು ಪೈನೇಟಸ್ ಟೆಂಡಾನ್ ಅಂತ ಒಂದು, ಇನ್ನೊಂದು ಸೂಪರೈಸ್ ಪೈನೇಟಸ್ ಟೆಂಡಾನ್, ಇನ್ನೊಂದು ಬೈಸೆಪ್ ಮಸಲ್ಸ್ಗಳು, ಇದರದ್ದು ಟೆಂಡಾನ್ ಇದೆ. ಈ ಟೆಂಡಾನ್ ಅಲ್ಲಿ ವಾತ ಒಳಗೆ ಹೋದ್ರೆ ಡ್ರೈ ಆಗ್ತದಂತೆ. ಆಚಾರ್ಯ ಹೇಳ್ತಾರೆ, ವಾತೇನ ಶಾವ ರೂಕ್ಷ ಸ ರುಕ್ ಅಥ ಸ್ನಾಯುಕ್ ತಂತು ಕೀಟ. ಹೀಗೆ ಈ ಒಂದು ಹುಳ ಹಾಗೆ ಒಳಗಡೆ ಮುಟ್ಟಿದ್ರೆ ನಿಮ್ಗೆ ಒಂದು ಸಣ್ಣ 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 ಏನಾದ್ರೂ ಒಂದು ಏನು ಒಳಗೆ ಇದೆ ಹಾಗೆ ಒಂದು ತೋರ್ತದೆ, ಅಲ್ಲಿ ಯಾವ್ದು ಹುಳ ಇಲ್ಲ. ಈ ಒಂದು ಸಮಸ್ಯೆಯನ್ನು ಸರಿ ಮಾಡ್ಲಿಕ್ಕೆ ಇದು ತುಂಬಾ ಡ್ರೈ ಆಗ್ತದೆ ಅಷ್ಟೇ. ಏನ್ ಮಾಡ್ಬೇಕಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ, ಇದಕ್ಕೆ ಸ್ನೇಹನಂ ಸ್ವೇದನಂ ಲೇಪನಂ ಚ. ಫಸ್ಟ್ ನೀವೇನ್ ಮಾಡ್ಬೇಕು, ಎಳ್ಳೆಣ್ಣೆಯಿಂದ ಸ್ವಲ್ಪ ಇಲ್ಲಿ ತಿಕ್ಕಿ ಒಂದು ಅಭ್ಯಂಜನ ಮಾಡಬೇಕು 15 ನಿಮಿಷ. ಅದಾದ ಮೇಲೆ ಹೊಯ್ಗೆ ಬಿಸಿ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು ಪೊಟ್ಟಲ್ಲಿ ಮಾಡಿ ಇನ್ನು ಒಂದು 10 ನಿಮಿಷ ಒಂದು ಒಳ್ಳೆ ಕೊಡಬೇಕು. ಅದಾದ ಮೇಲೆ 2 ಚಮಚೆ ಮಜ್ಜಿಗೆ, ಅದರಲ್ಲಿ 2 ಚಮಚೆ ಅಶ್ವಗಂಧ ಪುಡಿ ಮಿಕ್ಸ್ ಮಾಡಬೇಕು. ಇದು ನಾನು ಹೇಳ್ತಾ ಇಲ್ಲ, ಶಾಸ್ತ್ರ ಹೇಳೋದು. ತಕ್ರೇಣ ವಾ ಅಥ ತೈಲೇನ ಹಿ ಅಶ್ವಗಂಧ ಪ್ರಲೇಪಯೇ. ಅಶ್ವಗಂಧದ ಲೇಪವನ್ನು ಹಚ್ಚಬೇಕು. ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಡಬೇಕು ಸ್ವಾಮಿ. ಅದಾದ ಮೇಲೆ ಒದ್ದೆ ಬಟ್ಟೆಯನ್ನು ಒರೆಸ್ಬೇಕು. ಬೆಳಿಗ್ಗೆ ಸಂಜೆ 2 ಹೊತ್ತು 1 ವಾರ ಮಾಡಿದ್ರೆ ಏನ್ ತೊಂದರೆ ಆಗ್ತದಪ್ಪ, ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗ್ತದೆ. ಪ್ರಯೋಗ ಮಾಡಿ ನೋಡಿ, ಇಲ್ಲದ್ರೆ ಸ್ವಲ್ಪ ಆರಾಮಂತೂ ಆಗಿ ಆಗ್ತದೆ. ಯಾರಿಗೂ ಸಹ 50 ಮೇಲೆ ಪ್ರಾಯ ಇದೆ, ಅವರಿಗೆ ಈ ಸಮಸ್ಯೆ 10ರಲ್ಲಿ 5 ಮಂದಿಗೆ ಇದೆ ಇವತ್ತಿನ ಕಾಲದಲ್ಲಿ. ಕೂತು ಕೆಲಸ ಮಾಡೋರಿಗೆ, ಟೈಪಿಂಗ್ ಕೆಲಸ ಮಾಡೋರಿಗೂ ಸಹ ಜಾಸ್ತಿ ಇದೆ. ಯಾರಿಗೂ ಫಿಸಿಕಲ್ ವರ್ಕ್ ಇಲ್ಲ, ಕೂತು ಕೆಲಸ ಇದೆ, ಅವರಿಗೆ ಈ ಸಮಸ್ಯೆ ನಡೀತಾ ಇದೆ. ಇದೇ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ವಾತವೃದ್ಧಿ ಆದ್ರೆ ಮತ್ತೆ ಇಡೀ ದಿನ ಒಂದು ಕಡೆ ಕೂತಿದ್ರೆ ಆವಾಗ ಸ್ನಾಯುಕ ರೋಗ ಆಗ್ತದೆ. ಅದನ್ನು ನಾವು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ಬಹುದು. ನಿಜವಾಗಿ ಇದು ಒಂದು ಅಡ್ಹೆಸಿವ್ ಕ್ಯಾಪ್ಸುಲೈಟಿಸ್. ಇದನ್ನು ಉತ್ತರ ಆಯುರ್ವೇದದಲ್ಲಿ ಇದೆ.